ಮಡಿಕೇರಿ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೇ 20ರಂದು ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಅವರ ಸರ್ವಾಧ್ಯಕ್ಷತೆಯಲ್ಲಿ ಕಡಂಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಅವರು ಸಮ್ಮೇಳನದ ಕುರಿತು ಮಾಹಿತಿಯನ್ನು ನೀಡಿದರು. ಜಾನಪದ ತಜ್ಞರಾದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ಕೊಡವ ಕೌಟುಂಬಿಕ ಹಾಕಿಯ ಸಂಸ್ಥಾಪಕರಾದ ಪಾಂಡಂಡ ಕುಟ್ಟಣಿ ಸಭಾಮಂಟಪದಲ್ಲಿ ನಡೆಯಲಿದೆ. ಕನ್ನಡದ ಹಬ್ಬದ ಅಂಗವಾಗಿ ಕಡಂಗ ಪಟ್ಟಣದಲ್ಲಿ 11 ಮಂದಿ ಹಿರಿಯರ ನೆನಪಿನ ದ್ವಾರಗಳನ್ನು ರಚನೆ ಮಾಡಲಾಗಿದೆ. ಪ್ರವೇಶ ದ್ವಾರಗಳನ್ನು ಅಂದು ಬೆಳಿಗ್ಗೆ ಉದ್ಘಾಟನೆ ಮಾಡಲಾಗುತ್ತೆ. ಇದೇ ಸಂದರ್ಭ ನಡಿಕೇರಿಯಂಡ ಚಿಣ್ಣಪ್ಪ ನೆನಪಿನ ಪುಸ್ತಕ ಮಳಿಗೆ, ದಿವಂಗತ ಪಾಲಚಂಡ ಪೊನ್ನು ತಿಮ್ಮಯ್ಯ ನೆನಪಿನ ಸ್ತ್ರೀ ಶಕ್ತಿ ಮಳಿಗೆಗಳಿಂದ ಗಣ್ಯರು ಉದ್ಘಾಟಿಸಲಿದ್ದಾರೆಂದರು. ಸಮ್ಮೇಳನದಂದು ಬೆಳಿಗ್ಗೆ 9 ಗಂಟೆಗೆ ಕಡಂಗದ ವಿಜಯ ಪ್ರೌಢಶಾಲೆಯಿಂದ ಸಮ್ಮೇಳನ ನಡೆಯುವ ಜಿಎಂಪಿ ಶಾಲಾ ಮೈದಾನದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಸಮ್ಮೇಳನಾಧ್ಯಕ್ಷ ಐತಿಚಂಡ ರಮೇಶ್ ಉತ್ತಪ್ಪ ಅವರ ಮೆರವಣಿಗೆಯನ್ನು ಆಯೋಜನೆ ಮಾಡಿರುವುದಾಗಿ ಮಾಹಿತಿಯನ್ನು ನೀಡಿದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಸಭಾ ಕಾರ್ಯಕ್ರಮವನ್ನು ಬೆಳಿಗ್ಗೆ 10:30 ಗಂಟೆಗೆ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಐತಿಚಂಡ ರಮೇಶ್ ಉತ್ತಪ್ಪ ವಹಿಸಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಡಾ. ವಿಜಯ್ ಪೂಣಚ್ಚ ತಂಬಂಡ ಹಾಜರಿರುತ್ತಾರೆ. ಸ್ಮರಣ ಸಂಚಿಕೆಯಿಂದ ಮಡಿಕೇರಿ ಶಾಸಕ ಡಾ. ಮಂತರಗೌಡ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಕಡಂಗದ ಸಿವಿ ಮೊಹಮ್ಮದ್ ನಿಜಾರ್ ಸಕಾಫಿ ಅವರು ರಚಿಸಿರುವ ಕಡಂಗ ನೆನಪಿನಂಗಳದಲ್ಲಿ ಪುಸ್ತಕವನ್ನು ಅನಾವರಣಗೊಳಿಸಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಕನ್ನಡ ಗೀತಗಾಯನ, ಮಧ್ಯಾಹ್ನ 3 ಗಂಟೆಗೆ ಕವಿಗೋಷ್ಠಿ, ವಿಚಾರಗೋಷ್ಠಿ ನಡೆಯಲಿದೆ. ಸಮ್ಮೇಳನದ ಬಹಿರಂಗ ಅಧಿವೇಶನ ಮಧ್ಯಾಹ್ನ 3:30ಕ್ಕೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಬಳಿಕ 15 ಮಂದಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ. ಸಂಜೆ 5 ಗಂಟೆಗೆ ಸಮಾರೋಪ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಟಿಪಿ ರಮೇಶ್ ಅವರು ತಿಳಿಸಿದರು. ಸಂಚಾಲಕರು ಆರೋಗ್ಯ ಸಮಿತಿ, ಶ್ರೀಮತಿ ಆಶಾಕುಮಾರಿ ಅಧ್ಯಕ್ಷರು ನೈರ್ಮಲ್ಯ ಸಮಿತಿ, ಶಿವಪ್ಪ ವಿವಿ ಅಧ್ಯಕ್ಷರು ಧ್ವಜ ಸಿದ್ಧತಾ ಸಮಿತಿ, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಸಮ್ಮೇಳನದ ಯಶಸ್ಸಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈಗಾಗಲೇ ಕಾರಣೀಭೂತರಾಗಿದ್ದಾರೆ. ಇಡೀ ಕಡಂಗವನ್ನು ಕನ್ನಡದ ಧ್ವಜಗಳು, ಕನ್ನಡದ ಬಂಟಿಂಗ್ಸ್ಗಳನ್ನು ಕಟ್ಟಿ ತಳಿರು ತೋರಣಗಳಿಂದ ಅಲಂಕಾರ ಮಾಡತಕ್ಕಂಥ ಕೆಲಸಕ್ಕೆ ಮೆರವಣಿಗೆ ಸಮಿತಿಯವರು ಮತ್ತು ಅಲಂಕಾರ ಸಮಿತಿಯವರು ಈಗಾಗಲೇ ಕಾರ್ಯೋನ್ಮುಖ ಆಗಿದ್ದಾರೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನೆಲಚಂಡ ಕಿರಣ್ ಕಾವರಪ್ಪನವರು ವಹಿಸಲಿದ್ದು ಅದರ ಉದ್ಘಾಟನೆಯನ್ನು ಶ್ರೀಮತಿ ಅಂಗೀರ ಕುಸುಮಾ ಸಂತೋಷ್ ಆಂಗೀರ ಉದಯೋನ್ಮುಖ ಗಾಯಕರಿಂದ ಕನ್ನಡದ ಗೀತಾ ಗಾಯನ ಕಾರ್ಯಕ್ರಮ ಸುಮಾರು 1 ಗಂಟೆಯವರೆಗೆ 1 ಗಂಟೆ ಅವಧಿಯಲ್ಲಿ ನಡೆಯುತ್ತದೆ. ನಂತರ ಮಧ್ಯಾಹ್ನ 2 ಗಂಟೆಗೆ ವಿಚಾರಗೋಷ್ಠಿ ನಡೀತದೆ. ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಶ್ರೀ ಗಿರೀಶ್ ಕಿಗ್ಗಾರ್ ಅವರು ವಹಿಸುತ್ತಾರೆ. ಆಶಯ ನುಡಿಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಕೂಡಕಂಡಿ ದಯಾನಂದ ಅವರು ಮಾತಾಡ್ತಾರೆ. ನರಿಯಂಗಡ ಗ್ರಾಮ ಪಂಚಾಯತ್ ಗ್ರಾಮದ ಐತಿಹ್ಯಗಳ ಕುರಿತಾಗಿ ಸಿವಿ ಮೊಹಮ್ಮದ್ ನಿಜಾರ್ ಸಕಾಫಿ ಉಪನ್ಯಾಸ ನೀಡಲಿದ್ದಾರೆ. ಈ ಮನುಷ್ಯ ಒಂದು ಹೇಳಬೇಕಂತೆ, ನಾನು ಬಹಳ ಅಧ್ಯಯನ ಮಾಡಿಕೊಂಡು ಕೊಡಗಿನ ಒಟ್ಟು ಚರಿತ್ರೆಯನ್ನು ಅಭ್ಯಾಸ ಮಾಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ದುಡಿದಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು ಪರಿಚಯ ಮಾಡ್ತಕ್ಕಂಥ ಒಂದು ಸಂಶೋಧನಾ ನೆಲೆಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಸಕಾಫಿಯವರು ಕಡಗದವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲ ಹೇಳಿಕೆಗಳು ಮತ್ತು ಎಲ್ಲ ಅವರ ಅಭ್ಯಾಸ ಮಾಡಿರ್ತಕ್ಕಂಥ ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ಕೂಡ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಹಳ ಜೋರಾಗಿ ಇವತ್ತು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮಡಿಕೇರಿ ತಾಲೂಕಿನಲ್ಲಿ ಕನ್ನಡ, ಕೊಡವ ಮತ್ತು ಅರೆಭಾಷೆ ಸಾಹಿತ್ಯಕ್ಕೆ ಸೇರಿ ಕೆಲಸ ಮಾಡಿರ್ತಕ್ಕಂಥ ಸಾಹಿತಿಗಳ ಬಗ್ಗೆ ಭಾಗಮಂಡಲ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ KG ದಿವಾಕರ್ ಅವರು ಉಪನ್ಯಾಸ ಮಾಡ್ತಾರೆ. ಕೃಷಿ ಕ್ಷೇತ್ರದಲ್ಲಿ ರೈತಾಪಿ ಜನರಿಗೆ ಇರುವ ಸಮಸ್ಯೆಗಳು ಮತ್ತು ಪರಿಹಾರದ ಮಾರ್ಗೋಪಾಯಗಳ ಕುರಿತು ಸುಳ್ಯ ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ತಳೂರು ಸ್ವರ್ಣಕಿಶೋರ್ ಅವರು ಉಪನ್ಯಾಸ ಮಾಡ್ತಾರೆ. ನಂತರ 3 ಗಂಟೆಗೆ ಕವಿಗೋಷ್ಠಿ ನಡೀತದೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಮತ್ತು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಮಾರುತಿ ದಾಸಣ್ಣನವರು ವಹಿಸುತ್ತಾರೆ. ಆಶಯ ನುಡಿಯನ್ನು ಹಿರಿಯ ಸಾಹಿತಿಗಳು, ಗಜಲ್ ಸಾಹಿತಿಗಳು ಮತ್ತು ಕಡಗದವರೇ ಆಗಿರ್ತಕ್ಕಂಥ ಸಾಹಿತಿ ಮತ್ತು ಶಿಕ್ಷಕಿ ಶ್ರೀಮತಿ ವತ್ಸಲಾ ಶ್ರೀಶಾ
ಅವರು ಮಾತಾಡ್ತಾರೆ ಆಶೀರ್ವದಿಗಳನ್ನು. ಜಿಲ್ಲೆಯ ಉದಯೋನ್ಮುಖ ಕವಿಗಳಾದ ಸುನೀತಾ ವಿಶ್ವನಾಥ್, ಸೋಮಣ್ಣ ನೆಲಜಿ, ಮುಕ್ಕಾಟಿ ಹರಣಿ ಗಿರೀಶ್, ಮೊಹಮ್ಮದ್ ಸಾಫಿ ಮಿಂಟಿಲ, ಎಸ್ ಸತೀಶ್ ಕುಮಾರ್ ಬೆಟಗೇರಿ, ಕೆಎಂ ಸುಶೀಲಾ, ಮೂಟೇಂದ್ರ ಗೋಪಾಲಕೃಷ್ಣ, ಭಾಗಮಂಡಲದ ಜೆಡಿ ಭುವನ, ಅಬ್ದುಲ್ಲಾ ಮಡಿಕೇರಿ, ಕುಂದಚೇರಿಯ ಎ.ಕೆ. ಲಲಿತಾ, ಶ್ರೀಧರ್, ಮಲೆನಾಡಿನ ಸಿದ್ದರಾಜ್ ಬೆಳ್ಳೆಯ್ಯ, ದಿಲೀಶ್ ನಾಯರ್, ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಜಿ ರಾಜೇಂದ್ರ ಅವರು ಸನ್ಮಾನಿಸುತ್ತಾರೆ. ಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್, ಕಾರ್ಯದರ್ಶಿ ಲಕ್ಷ್ಮಣ ಸೋಮಣ್ಣ ಗುಡ್ಡೇರ, ಸಮ್ಮೇಳನದ ಉಪಾಧ್ಯಕ್ಷರು ಹಾಗೂ ಹಣಕಾಸು ಸಮಿತಿ ಅಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷೆ ಪೆಂಬಂಡ ಕೌಶಿ ಕಾವೇರಂಬ, ಸಮ್ಮೇಳನದ ಆಹಾರ ಮತ್ತು ವೇದಿಕೆ ಸಮಿತಿ ಪದಾಧಿಕಾರಿ ಅಚ್ಚಾಂಡಿರ ತಾರಾ ಉದಯ ಪಾಲ್ಗೊಂಡಿದ್ದರು.